ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನದು ಈ ಕಡೆ ಭಾಗ್ಯ ಮನೆಯಿಂದ ಔಟ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತದೆ. ಆದರೆ ಮನೆಯಿಂದ ಔಟ್ ಆಗೋದು ಭಾಗ್ಯನ ತಾಂಡವ ಏನಾಗ್ತದೆ ಇಲ್ಲಿ ಇದನ್ನೆಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ಗೆ ಸತ್ಯ ಗೊತ್ತಾಗ್ಬಿಡತ್ತೆ. ಯಾವಾಗ ತನ್ವಿ ಮತ್ತು ಪೂಜಾ ಇಬ್ಬರು ಕೂಡ ಮಾತಾಡ್ಕೋತಾರೋ, ನಾವು ಆಡಿರೋ ನಾಟಕನ ಮುಂದೆ ಹೇಳೋಕೆ, ಭಾಗ್ಯ ಅಕ್ಕನ ಮುಂದೆ ಹೇಳೋಕೆ ತನ್ಮಯ್ ರೆಡಿ ಆಗ್ತದಾನೆ ಅಂತ. ಆಗ ತಾಂಡವ್ಗೆ ಎಲ್ಲ ಸತ್ಯ ಕೂಡ ಗೊತ್ತಾಗ್ಬಿಡತ್ತೆ. ನನ್ನ ಹತ್ರನೇ ನನ್ನ ಮಕ್ಕಳು ಸುಳ್ಳು ಹೇಳಿಬಿಟ್ರ. ಹಾಗಾದರೆ ಅವತ್ತು ಶ್ರೇಷ್ಠ ಬಂದು ತನ್ಮಯ್ಗೆ ಏನೂ ಆಗಿಲ್ಲ, ಅವನು ಆರಾಮಿದ್ದಾನೆ, ಅವ್ನು ತಲೆ ಸುದ್ದು ಬಿದ್ದಿದ್ದೆಲ್ಲ ನಾಟಕ, ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡು ನಾಟಕ ಮಾಡ್ತಿದ್ದಾರೆ, ನಿನ್ನ ಇಲ್ಲೂ ಗುಳಿಸ್ಕೊಳ್ಳೋಕೆ ಅಂತ ಹೇಳಿದ್ದೆಲ್ಲ ನಿಜಾನ? ಹಾಗಿದ್ರೆ ನಾನೇ ತಪ್ಪಾಗಿ ಅವಳ ಮೇಲೆ ತಪ್ಪು ತಿಳ್ಕೊಂಡು ಕೈ ಮಾಡಿಬಿಟ್ನ ಅಂತ ಅನ್ಕೋತಾನೆ. ತಕ್ಷಣ ಈ ಕಡೆ ನೀನೇನು ಹೇಳಿದ ನಿಜ, ನನ್ನ ಮಗ ನಾಟಕ ಮಾಡ್ದ, ಎಲ್ಲ ಸತ್ಯ ಕೂಡ ನನಗೆ ಗೊತ್ತಾಯಿತು ಅಂತ ಮೆಸೇಜ್ ಕಳಿಸ್ತಾರೆ. ಮೆಸೇಜ್ ಕಳಿಸ್ತಿದ್ದಾಗೆ ಶ್ರೇಷ್ಠವಾಗಿ ಫುಲ್ ಖುಷಿ ಆಗಿಬಿಡುತ್ತೆ. ಫೈನಲಿ ತಾಂಡವ್ಗೆ ಗೊತ್ತಾಯಿತು, ಇನ್ನೆಲ್ಲ ಕೂಡ ಆಗತ್ತೆ, ಮಕ್ಕಳನ್ನ ಮನೆಯಿಂದ ಆಚೆಗೆ ಹಾಕ್ತೀನಿ ನನ್ನ ಟೈಮ್ ಬಂದ ತಕ್ಷಣ ಅಂತ ಹೇಳ್ತಿದ್ದಾಗ ಈ ಕಡೆ ಸುಂದ್ರಿ ಅವ್ರಿಗೆ ಎಲ್ಲಿ ಕೋಪ ಇರುತ್ತೋ ಏನೋ ತೆಗೆದು ಶ್ರೇಷ್ಠ ಕೆನ್ನೆಗೆ ರಪ್ಪ ಅಂತ ಹೇಳಿ ಬಾರಿಸ್ಬಿಡ್ತಾರೆ. ಈ ಕಡೆ ಶ್ರೇಷ್ಠ ಅವ್ರಿಗೆ ಶಾಕ್ ಆಗುತ್ತೆ. ಏನಪ್ಪ ಇದು ನನ್ನ ಕೆನ್ನೆಗೆ ಬಾರಿಸ್ಬಿಟ್ಲಲ್ಲ, ಎಷ್ಟು ಧೈರ್ಯ ಇರಬೇಕು ಇವಳಿಗೆ ಅಂತ. ನನ್ನ ಕೆನ್ನೆಗೆ ಬಾರಿಸ್ತೀಯ ನೀನು ಅಂತಂದ್ರೆ ತಕ್ಷಣ ಹಿಂದೆ ಇಟ್ಕೊಂಡು ಹಾಗೆ ಕೈನ ನುಲಿಸ್ತಿದ್ದಾರೆ. ಈಗ ಎಷ್ಟು ಧೈರ್ಯ ಇರಬೇಕು, ನನ್ನ ಮನೇಲೆ ಬಂದು ನನಗೆ ಇಷ್ಟೆಲ್ಲ ಮಾಡ್ತಿದ್ಯಾ ಅಂತ ಹೇಳಿದಾಗ ಇನ್ನೇನು ಕೋಪ ಯಾರಿಗೆ ಬರುವುದಿಲ್ಲ. ನನ್ನ ಕಳ್ಳಿ ಸುಳ್ಳಿ ಎಲ್ಲ ಇರಬಹುದು, ಆದರೆ ಒಂದು ಮಕ್ಕಳ ವಿಷಯದಲ್ಲಿ ಈ ರೀತಿ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ? ನನಗಿಂತ ಕಡೆ ಆಗ್ಬಿಟ್ಟಿಯಲ್ಲ ನೀನು ಅಂತಂದರೆ ನನ್ನ ಮೇಲೆ ಕೈ ಮಾಡ್ತೀಯ. ನನ್ನ ಮನೇಲಿ ಊಟ ಮಾಡಿಕೊಂಡು ನನ್ನ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂತ ನಿನಗೆ? ಯಾವುದೇ ಕಾರಣಕ್ಕೂ ಈ ಮನೇಲಿರೋಕೆ ನಿನಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ತಕ್ಷಣ ತಂದು ಅವಳು ಬ್ಯಾಗನ್ನೆಲ್ಲ ಬಿಸಾಕ್ತಾರೆ. ತಕ್ಷಣ ನಾನು ಹೋದರೆ ಏನು ಮಾಡ್ತೀನಿ ಅಂತ ಗೊತ್ತಲ್ವ ಅಂತ ಹೇಳಿದಕ್ಕೆ ಏನು ಮಾಡ್ತೀಯ, ಓನರ್ ಅಜ್ಜಿಗೆ ಹೋಗಿ ಹೇಳ್ತೀಯಾ, ಹೇಳ್ಕೊ ಅಂತ ಹೇಳ್ತಾರೆ. ಓನರ್ ಅಜ್ಜಿಗೆಲ್ಲ ಇನ್ನೂ ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಏನು ದೊಡ್ಡದಾಗಿ ಮಾಡ್ತೀಯಾ? ಹೋಗ್ಬಿಟ್ಟು ತಾಂಡವ್ ಅಮ್ಮನ ಹತ್ರ ವಿಷಯ ಹೇಳ್ತೀಯಾ, ಹೇಳು, ನನಗೂ ಕೂಡ ಅದೇ ಬೇಕಾಗಿರೋದು. ತಾಂಡವ್ ಮನೇಲಿ ಯಾವಾಗ ವಿಷಯ ಗೊತ್ತಾಗುತ್ತೆ ಅಂತ ಕಾಯ್ತಿದ್ದೀನಿ, ಹೋಗು ಎಲ್ಲ ವಿಷಯ ಕೊಡು, ಹೇಳು, ದೊಡ್ಡ ಹಂಗಾಮನೇ ಮಾಡು ಅಂತ ಹೇಳ್ತಾರೆ. ಈ ಕಡೆ ನೋಡು ಏನು ಮಾಡ್ತೀನಿ ನಾನು ಅಂತ ಹೇಳಿ ಕೆಟ್ಟನ್ನು ಹತ್ಕೊಂಡು ಡೈರೆಕ್ಟಾಗಿ ಹೊರಟೇ ಬಿಡ್ತಾರೆ. ಸುಂದ್ರಿ ನಂತರ ಏನೋ ಹೇಳ್ತಾಳಂತೆ, ಹೋಗು ಓನರ್ ಅಜ್ಜಿ ಹತ್ರ ಹೇಳಿ ಏನು ಮಾಡಬೇಕು ಅಂತ ನಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಗೊತ್ತಿದೆ, ಮಾತಾಡಲಿ, ಅಗ್ರಿಮೆಂಟ್ನ ತೋರಿಸಿ ಆ ಅಜ್ಜಿನ ಬಾಯಿ ಮುಚ್ಚಿಸ್ತೀನಿ ಅಂತ ಹೇಳ್ತಿದ್ದಾಳೆ. ಇಷ್ಟೆಲ್ಲ ಆಗೋದ್ರ ಜೊತೆಗೆ ಆ ಕಡೆ ತಾಂಡವ್ ಇಡೀ ಮನೇನ ಸೇರಿಕೊಂಡು ರಣರಂಗ ರಂಪಾಟ ಮಾಡ್ತಿದ್ದಾರೆ. ಮನೆಯವ್ರು ಎಲ್ಲರೂ ಮುಂದೆ ತನ್ಮಯ್ ಸುಳ್ಳು ಹೇಳೋದನ್ನು ಎಲ್ಲರೂ ಕೂಡ ತಿಳಿಸ್ತಾರೆ. ಜೊತೆಗೆ ಇಲ್ಲಿ ಭಾಗ್ಯ ಸಪೋರ್ಟ್ ಮಾಡಿದಾಳೆ, ಇವಳು ಕೂಡ ತಾಯಿ, ಮುಂದೆ ಇವನೇ ಕ್ರಿಮಿನಲ್ ಆಗೋದಿಲ್ವಾ ಅಂತ ಹೇಳಿ ನನ್ನ ಹತ್ರ ನೀ ಸುಳ್ಳು ಹೇಳ್ತೀಯಾ, ಅಪ್ಪನ ಹತ್ರ ಸುಳ್ಳು ಹೇಳ್ತೀಯಾ, ನಾಚಿಕೆ ಆಗಲ್ವಾ ನಿನಗೆ? ಅಮ್ಮಂಗೋಸ್ಕರ ನನ್ನ ಹತ್ರ ಸುಳ್ಳು ಹೇಳಿದ್ಯಾ, ನೀನು ನಾಟಕ ಮಾಡಿದ್ಯಾ, ಎಷ್ಟು ಧೈರ್ಯ ಇರಬೇಕು ನಿನಗೆ? ಇವತ್ತು ಈ ಕೆಲಸ ಮಾಡಿದವನು ನಾಳೆ ಮೋಸ್ಕರ ಕಳ್ಳ ಸುಳ್ಳ ಏನಾಗಲ್ಲ ನೀನು ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸ್ತಾರೆ. ನಂತರ ನಿನ್ನಿಂದಾನೇ ಭಾಗ್ಯ ಇಷ್ಟೆಲ್ಲ ಆಗಿರೋದು, ಅಮ್ಮ ಆಗಿ ಮಗನ ಒಳ್ಳೆ ದಾರಿಲಿ ನಡೆಸಬೇಕು, ಅದನ್ನು ಬಿಟ್ಟು ಈ ರೀತಿ ಸುಳ್ಳು ಗಿಳ್ಳು ಹೇಳ್ಕೊಟ್ಟು ಅವನ ಸುಳ್ಳುಗಾರನಾಗಿ ಮಾಡ್ತಿದ್ಯಲ್ಲ, ಎಲ್ಲ ನಿನ್ನಿಂದಾನೆ ಅಂತ ಹೇಳ್ತಿದ್ದಾರೆ. ನಂತರ ಆ ಕಡೆ ಕಪ್ಪಾಲಿಗೆ ಬಾರಿಸ್ತಿದ್ದಾಗೆ ಭಾಗ್ಯ ಬಂದು ತಡೀತಾರೆ. ಏನು ಇಷ್ಟು ಮಾಡಿಬಿಟ್ರಾಗಲ್ಲ, ಮಕ್ಕಳನ್ನ ಹೇಗೆ ಬೆಳೆಸಿದ್ಯಾ ಅನ್ನೋದನ್ನ ನೋಡು ಅಂತ ಹೇಳಿ ರಂಪಾಟ ಮಾಡ್ತಿದ್ದಾರೆ. ಈ ಕಡೆ ಭಾಗ್ಯ ನನಗೆ ಗೊತ್ತಾಗಿದೆ ಇವತ್ತು ಅಂತ ಹೇಳೋಕೆ ಟ್ರೈ ಮಾಡಿದ್ರು ಕೂಡ ತಾಂಡವ್ ಅದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಇಲ್ಲ. ನಂತರ ಈ ಕಡೆ ಕುಸುಮ ಅವರು, ತಾಂಡವ್ ನಿಂದು ಅತಿ ಆಯಿತು ಅಂದಾಗ ಏನಮ್ಮ ಅತಿ ಆಯಿತು, ನಿನ್ನ ಸೊಸೆ ಈ ರೀತಿ ಮಕ್ಕಳು ಬೆಳೆಸಿದಾಳಲ್ಲ, ಯಾವ್ದಾದ್ರು ತಾಯಿ ಈ ರೀತಿ ಕಳ್ಳ ಸುಳ್ಳ ಆದರೂ ಬುದ್ಧಿ ಹೇಳಿದೆ ಹಾಗೆ ಮಾಡಿದ್ದೇ ಸರಿ ಅಂತ ಹೇಳ್ಕೊಂಡಿರ್ತಾರ? ಇವಳಿಗೆ ನಾಚಿಕೆ ಆಗಬೇಕು, ಇವಳು ನಾಲಾಯಕಮ್ಮ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ತಾಂಡವ್? ಆ ರೀತಿ ಹೇಳಬೇಕು ಅಂದರೆ ನಿಮ್ಮ ಅಮ್ಮಂಗೂ ಕೂಡ ಹೇಳಬೇಕಾಗತ್ತಾ? ನಾನು ಕೂಡ ನಿನ್ನ ಮಗನ ಅಜ್ಜಿ ಅಲ್ವಾ, ನಾನು ಕೂಡ ನೋಡಿ ಬೆಳೆಸಿದ್ದೀನಲ್ವ, ಅಂದಮೇಲೆ ನನಗೂ ಕೂಡ ಹೇಳು. ಯಾಕಂದರೆ ಅವತ್ತು ಅವನಿಗೆ ತಲೆ ಸುತ್ತ ಬಿದ್ದಾಗ ಮೊದಲು ಗೊತ್ತಾಗಿದ್ದೆ ನನಗೆ, ನಾನು ಅವನಿಗೆ ಯಾವುದೇ ರೀತಿ ಬುದ್ಧಿ ಹೇಳ್ದೆ ಸುಮ್ಮನಿದ್ದೆ, ಅಂದಮೇಲೆ ನೀನು ನನಗೂ ಕೂಡ ಹೇಳಬೇಕಲ್ವಾ ಅಂತಾರೆ. ನಂತರ ಧರ್ಮಾಂಕಲ್ ನನಗೂ ಗೊತ್ತಿತ್ತು, ಸುನಂದವ್ರು ನನಗೂ ಗೊತ್ತಿತ್ತು, ಈ ಕಡೆ ತನ್ವಿ ನನಗೂ ಕೂಡ ಗೊತ್ತಿತ್ತು, ಪೂಜಾ ನಾನೇ ಅದ್ರ ಪಿಲ್ಲವ್ರು ಎಲ್ಲವನ್ನ ಕೂಡ ಹೇಳ್ತಾರೆ. ನಂತರ ಕುಸುಮವರು, ಈ ಮನೇಲಿ ಭಾಗ್ಯ ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿತ್ತು, ಅವತ್ತೇ ಗೊತ್ತಿತ್ತು, ಆದರೂ ಕೂಡ ನಾವೆಲ್ಲ ಸುಮ್ಮನಿದ್ವಿ, ಭಾಗ್ಯ ಗೊತ್ತಾಗಿದ್ದು ಇವತ್ತು, ಆಮೇಲೆ ನಮ್ಮ ಬಗ್ಗೆ ಕೂಡ ಮಾತಾಡು ಅಂತ ಹೇಳ್ತಾರೆ. ನಂತರ ಅಪ್ಪ ಅಮ್ಮ ಇಬ್ಬರು ಕೂಡ ಮಕ್ಕಳು ಯಾಕೆ ಮಾಡಿದ್ದಾರೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋ ತಾಂಡವ್, ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೊ. ಅಪ್ಪ ಅಮ್ಮ ದೂರ ಆಗಬಾರ್ದು, ಅಪ್ಪ ಅಮ್ಮ ಜೊತೇಲಿ ಇರಬೇಕು ಅನ್ನೋ ಆಸೆಯಿಂದ ಅದೇ ರೀತಿ ಮಾಡಿದ್ದಾರೆ ಹೊರತು ಇನ್ಯಾವುದೇ ಕೆಟ್ಟ ಉದ್ದೇಶದಿಂದ ಅಲ್ಲ ಅಲ್ವಾ? ಅದನ್ನು ಅರ್ಥ ಮಾಡ್ಕೊಂಡು ಸುಮ್ಮನಿರು, ಈ ರೀತಿ ಆಡಬೇಡ ಅಂತ ಹೇಳ್ತಿದ್ರೆ ಹೌದೌದು ನಿಮಗೆ ಅದು ಸರಿ ಅಂತ ಅನ್ನಿಸ್ತಿರ್ಬೋದು, ಆದರೆ ನನಗೆ ನನ್ನ ಮಗ ಸುಳ್ಳು ಹೇಳಿರೋದನ್ನು ಒಪ್ಕೊಳ್ಳೋಕ್ಕೂ ಆಗ್ತಿಲ್ಲ, ಸಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಬನ್ನಿ ಮಕ್ಕಳ, ಅಲ್ಲಿ ತನ್ವಿ ತನ್ಮಯ್ ಅಂತ ಹೇಳಿ ಕರೆಸ್ಕೊಂಡು ನೋಡಿ, ಎಲ್ಲರೂ ಕೂಡ ಇಲ್ಲೇ ಇದ್ದೀರಾ. ಜೊತೆಗೆ ಅವತ್ತು ನಾನು ಡಿವೋರ್ಸ್ನ ಹೋಲ್ಡ್ ಮಾಡಿಟ್ಟಿದ್ದೆ, ಆದರೆ ಇವಾಗ ನಾನು ಒಂದು ಡಿಸಿಷನ್ಗೆ ಬಂದಿದ್ದೀನಿ, ನೀವು ಕೂಡ ಎಲ್ಲ ಇಲ್ಲೇ ಇದ್ದೀರಾ. ಜೊತೆಗೆ ತನ್ಮಯ್ ಕೂಡ ಆರಾಮಿದ್ದಾನೆ, ಹುಷಾರಿದ್ದಾನೆ, ಅವ್ನ ಮುಂದೆ ಏನು ಹೇಳಿದ್ರು ಅವ್ನಿಗೇನೂ ಕೂಡ ಆಗಲ್ಲ. ಜೊತೆಗೆ ಈ ಮಕ್ಕಳನ್ನ ನಾನು ಎಷ್ಟೆಲ್ಲ ಪ್ರೀತಿ ಮಾಡಿದೆ, ಆದರೆ ಈ ಮಕ್ಕಳಿಗೆ ನನಗಿಂತ ಅವ್ರ ಅಮ್ಮನೇ ಬೇಕಿದೆ. ನನ್ನ ಹತ್ರ ಸುಳ್ಳು ಹೇಳಿದ್ದೆ ಅವ್ರ ಅಮ್ಮಂಗೋಸ್ಕರ,
ಅವ್ರ ಅಮ್ಮ ಸಪ್ರೇಟ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮಕ್ಕಳು ನನ್ನ ಹತ್ರ ಸುಳ್ಳು ಹೇಳಿಬಿಟ್ರು. ಅಂದಮೇಲೆ ಇವ್ರಿಗೆ ನಾನು ಬೇಕಿಲ್ಲ ಅಂದಮೇಲೆ ನಾನು ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಇವಾಗ ಹೋಲ್ಡ್ ಮಾಡಿರೋ ಡೆಸಿಷನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದರಿಂದಾಗಿ ಎಲ್ರಿಗೂ ಶಾಕ್ ಆಗ್ತದೆ. ಏನು ಹೇಳ್ತಿದೆಯಾ ತಾಂಡವ್ ನೀನು ಅಂದಾಗ, ಹೌದು ನಾನು ಭಾಗ್ಯಗೆ ಡಿವೋರ್ಸ್ ಕೊಡ್ತಿದ್ದೇನೆ. ನೋಡಿ ಮಕ್ಕಳ, ನಿಮ್ಮ ಅಮ್ಮಂಗೆ ನಾನು ಡಿವೋರ್ಸ್ ಕೊಟ್ಟು ಸಪ್ರೇಟ್ ಆಗ್ತಿದ್ದೀನಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮಮ್ಮ ಇಲ್ಲಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಭಾಗ್ಯ ಎಲ್ರಿಗೂ ಕೂಡ ಶಾಕ್ ಆಗ್ತದೆ. ತಾಂಡವ್ ಈ ರೀತಿ ಮಾತಾಡೋದಕ್ಕೆ ನಾನು ಅವಕಾಶ ಕೊಡಲ್ಲ, ಮಾಡೋಕ್ಕೂ ಬಿಡಲ್ಲ ಅಂದಾಗ, ನೀವೇನಮ್ಮ ಹೇಳೋದು? ನನ್ನ ಡಿಸಿಷನ್ ನಾನು ತೊಗೋತಾ ಇದ್ದೀನಿ ಅಷ್ಟೇ. ಇವಳ ಜೊತೆ ನನಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಬಾಳೋಕ್ಕಾಗೋದೇ ಇಲ್ಲ. ನೀವು ಇನ್ಮೇಲೆ ಈ ವಿಷಯ ಮಾತಾಡಬಾರ್ದು ಅಂದರೆ ಈ ಮನೇಲಿ ಪದೇ ಪದೇ ಇದೇ ಚರ್ಚೆ ಆಗ್ತಾ ಇರತ್ತೆ ಅಂತ ಹೇಳ್ತಾರೆ. ಈ ಕಡೆ ಮಕ್ಕಳಿಬ್ರು ಕೂಡ, ಪ್ಲೀಸ್ ಪಾಪ ಯಾವುದೇ ಕಾರಣಕ್ಕೂ ಅಮ್ಮನ ಬೇರೆ ಮಾಡಬೇಡ, ಅಮ್ಮನ ಕಳಿಸ್ಬೇಡ ಅಂತಿದ್ರೆ, ಇಲ್ಲ ಯಾವುದೇ ಕಾರಣಕ್ಕೂ ಭಾಗ್ಯ ಇಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮಕ್ಳುಗಳನ್ನ ಕಳ್ಕೊಂಡೋಗಿ ರೂಮಲ್ಲಿ ಕೂಡ ಹಾಕ್ತಾರೆ. ಮಕ್ಳುಗಳು ಅಪ್ಪ ದಗೀರಿ ಅಂತ ಹೇಳಿದ್ರು, ತಾಂಡವ್ ತೆಗೀತಿಲ್ಲ. ನಂತರ ಎಲ್ಲರೂ ಕೂಡ ಭಾಗ್ಯ ಸಮೇತ ಮೇಲ್ ಬರ್ತಾರೆ. ಏನು ಮಾಡ್ತಿದ್ಯಾ ತಾಂಡವ್? ಆ ಮಕ್ಳುಗಳಿಗೆ ಯಾಕೆ ಇಷ್ಟು ಹಿಂಸೆ ಮಾಡ್ತಿದ್ಯಾ ಅಂದಾಗ, ನನ್ನ ಮಕ್ಕಳು ಅಂತ ಚೆನ್ನಾಗಿ ಗೊತ್ತಿರೋದಕ್ಕೆ ಆ ಮಕ್ಳ ಮೇಲೆ ಕೇರ್ ಇಟ್ಕೊಂಡು ಅವ್ರನ್ನ ಆ ರೀತಿ ರೂಮಲ್ಲಿ ಕೂಡಾಕಿ ಅವ್ರು ಸುಳ್ಳುಗಾರ ಆಗಬಾರ್ದು ಅಂತ ತಡೀತಿರೋದು. ಇವಳ ಹತ್ರ ಸೇರಿಕೊಂಡ್ರೆ ನನ್ನ ಮಕ್ಕಳು ಸುಳ್ಳುಗಾರ ಆಗಿಬಿಡ್ತಾರೆ, ಅದು ಆಗಬಾರ್ದು ಅಂತಲೇ ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಮನೇಲಿ ಈ ರೀತಿ ಡಿಸಿಷನ್ ಮಾಡೋದಕ್ಕೆ ಬಿಡಲ್ಲ ಅಂದಾಗ, ಅಮ್ಮ ಇನ್ನು ಮುಂದೆ ಈ ಆಸೆ ಎಲ್ಲ ಬಿಟ್ಬಿಡು. ಈ ಮನೇಲಿ ಇನ್ನೇನೇ ಇದ್ರೂ ಕೂಡ ನಡೆಯೋದು ನಂದು, ಯಜಮಾನನ ಮಾತು ಕೂಡ ನಡೀಲಿ. ಹೊರಗಡೆ ದುಡ್ಕೊಂಡು ಬರೋ ನಾನು ಅಂತ ಹೇಳಿದ್ಮೇಲೆ ಇನ್ನೇನೇ ಇದ್ರೂ ನನ್ನ ಮಾತು ನಡಿಬೇಕು. ನಿಮ್ಮ ಕೆಲಸ ಜಸ್ಟ್ ಇಲ್ಲಿ ಮಾಡಿಕೊಂಡು ತಿನ್ಕೊಂಡು ಬಿದ್ದಿರೋದು ಬಿಟ್ಟು ಇನ್ಯಾವುದೇ ರೀತಿಯ ಅಧಿಕಾರ ಇಲ್ಲ ಅಂತ ಹೇಳಿ ಅಪ್ಪ ಅಮ್ಮಂಗೆ ಮುಖ ಹೊಡೆದಾಗೆ ಮಾತಾಡ್ಬಿಡ್ತಾರೆ ತಾಂಡವ್. ಇದರಿಂದ ತಾಂಡವ್ ಮಾತು ಮನೆಯವರ ಮನಸ್ಸಿಗೆ ನೋವೇನೋ ತರಿಸಿದೆ. ಜೊತೆಗೆ ಈ ಕಡೆ ಸುನಂದ್ ಅವ್ರಿಗೂ ಕೂಡ, ಇಷ್ಟು ದಿನ ಆತೆ ನೀವು ಆಡಿದ ನಾಟಕಕ್ಕೆ ಇಷ್ಟು ದಿನ ಏನಾಯಿತು ಅಷ್ಟೇ ಸಿಕ್ಕಿದ್ದು, ಮುಂದೆ ಇನ್ನೇನು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕೂಡ ಮುಗ್ದೋಯ್ತು, ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ತಾರಿ ಅಂತ ಹೇಳ್ತಾರೆ. ನಂತರ ಈ ಕಡೆ ತಾಂಡವ್ ರೂಮ್ಗೆ ಹೋಗ್ತಾನೆ. ರೂಮಲ್ಲಿ ಹೋಗಿ ಕಬೋರ್ಡಲ್ಲಿರೋ ಒಂದಷ್ಟು ಸೀರೆಗಳು ಒಡವೆಗಳನ್ನೆಲ್ಲನೂ ಕೂಡ ತೆಗೆದು ಆ ಬ್ಯಾಗ್ ಒಳಗಡೆ ಇಡ್ತಾರೆ. ನಂತರ ಅದಕ್ಕೆ ಒಂದಷ್ಟು ದುಡ್ಡನ್ನು ಕೂಡ ಹಾಕ್ತಾರೆ. ನಂತರ ತೊಗೊಂಡು ಬಂದಿದ್ದೆ ಬಿಸಾಡಿ, ನೋಡು ಭಾಗ್ಯ ಈ ಬ್ಯಾಗನ್ನು ಎತ್ಕೊಂಡು ಹೋಗ್ತಾರೆ. ಖಾಲಿ ಕೈಯಲ್ಲಿ ಕಳಿಸೋದು ಹೇಗೆ ಅಂತ ಅಂದ್ಕೊಂಡಿದ್ದೆ. ಬಟ್ಟೆ, ಒಂದಷ್ಟು ಸೀರೆ, ಒಡವೆ, ಜೊತೆಗೆ 4 ಲಕ್ಷ ರೂಪಾಯಿ ದುಡ್ಡು ಕೂಡ ಇಟ್ಟಿದ್ದೀನಿ, ಅದನ್ನು ತೊಗೊಂಡು ಹೋಗ್ತಾ ಇರು ಅಂತ ಹೇಳ್ತಾರೆ. ಈ ರೀತಿ ಕಳಿಸೋದಕ್ಕೆ ನಾನು ಬಿಡಲ್ಲ ಅಂದಾಗ, ಏನಮ್ಮ ಬಿಡಲ್ಲ, ಸತಿ ಹೇಳೋದು ನಿಮಗೆ, ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಿಮ್ಮ ಮಾತು ನಡೆಯೋದಿಲ್ಲ. ಈ ಭಾಗ್ಯಗೆ ನಾನು ಡಿವೋರ್ಸ್ ಕೊಡೋದು ಶತಸಿದ್ಧ. ಈ ಮನೇಲಿ ಯಾರು ಇರಬಾರ್ದು, ಇರಬೇಕು ಅಂತ ಡಿಸೈಡ್ ಮಾಡೋದು ನಾನು, ಯಾಕಂದರೆ ಇದು ನನ್ನ ಮನೆ, ನಾನೇ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ಹೋಗೋ, ನೋಟಿಸ್ ಬರುತ್ತೆ, ಆನಂತರ ನೀನು ಆ ನೋಟಿಸ್ಗೆ ಸಿಗ್ನೇಚರ್ ಹಾಕಿ ಕಳಿಸು ಅಂತ ಹೇಳ್ತಾರೆ. ಆಗ ಭಾಗ್ಯ ಕೊಡ್ತಾರೆ ಬಿಗ್ ಟ್ವಿಸ್ಟ್. ಏನಪ್ಪ, ನೀನಾದರೂ ನೋಟಿಸ್ಗೆ ಸಿಗ್ನೇಚರ್ ಮಾಡಲಿಲ್ಲ ಅಂದರೆ ಏನು ಮಾಡ್ತೀರಾ? ನಾನು ಯಾವುದೇ ಕಾರಣಕ್ಕೂ ಕೂಡ ನೋಟಿಸ್ಗೆ ಸಿಗ್ನೇಚರ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ತಾಂಡವ್ಗೆ ಶಾಕ್ ಆಗ್ತಿದೆ. ಏನು ಹೇಳ್ತಿದ್ಯಾ ಅಂದಾಗ, ಹೌದು ನಾನು ಯಾವುದೇ ಕಾರಣಕ್ಕೂ ನಿಮಗೆ ಡಿವೋರ್ಸ್ ಕೊಡೋದಿಲ್ಲ, ನೋಟಿಸ್ಗೂ ಸಿಗ್ನೇಚರ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ನನಗೆ ಗೊತ್ತಿದೆ ಹೇಗೆ ಡಿವೋರ್ಸ್ ತೊಗೋಬೇಕು ಅಂತ ಹೇಳಿ ಮುಂದುವರಿತಿರೋ ತಾಂಡವ್ ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ